ಅರಿಶಿನ ಕುಂಕುಮ ಎಲ್ಲ ಹಾಕಿ ಗಂಗೆ ಪೂಜೆನ ಶುರು ಮಾಡ್ತವ್ರೆ. ದನಿನ್ ಮಾರಮ್ಮ ದೇವಸ್ಥಾನ ಹತ್ರ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ನಮ್ಮ ದೇವರು ಸಿಕ್ಕಾಪಟ್ಟೆ ತೂಕ ಇದೆ. ಇವಾಗ ದೇವ್ರನ್ನ ಕುಣ್ಸೋದಕ್ಕೆ ರೆಡಿ ಆಗ್ತವ್ರೆ. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ. ಮತ್ತೆ ಇಲ್ಲಿ ಮಾರಮ್ಮ ತಾಯಿದು ಆರತಿ ಎಲ್ಲ ಇಲ್ಲೇ ಇದೆ. ಕಡಿಯೋದಕ್ಕೆ ಮುಚ್ಚ ರೆಡಿ ಮಾಡ್ಕೊಂಡು ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಎಲ್ಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಮ್ಮೂರಿಂದು ಜಾತ್ರೆ ಇದೆ, ಶ್ರೀ ಸೇವಲಿಂಗ ಸ್ವಾಮಿ ಮತ್ತು ದನಿನ್ ಮಾರಮ್ಮಂದು. ಇವತ್ತು ನಮ್ಮೂರಿನ ಜಾತ್ರೆ ತೋರಿಸ್ತೀನಿ, ಬನ್ನಿ ಗೈಸ್. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಮ್ಮವರು ಇಬ್ಬರು ಸೇರ್ಕೊಂಡು ಇಲ್ಲೊಂದು ಆರತಿನ ರೆಡಿ ಮಾಡ್ತವ್ರೆ, ಮತ್ತು ದೊಡ್ಡ ಆರತಿ ಇಲ್ಲಿ ರೆಡಿ ಮಾಡ್ತವ್ರೆ. ನಾವು ಆರತಿನ ಆರ್ಡ್ರ್ ಕೊಟ್ಟು ಮಾಡಿಸ್ತಾ ಇರೋದು. ಸೊ ಆರತಿ ರೆಡಿ ಮಾಡೋರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ನಮ್ಮ ಮನೆಯವರೆಲ್ಲರೂ ಸೇರ್ಕೊಂಡು ಆರತಿ ಬೇಗ ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತವ್ರೆ. ಇವಾಗ ದೇವ್ರನ್ನ ಒಳಗಡೆಯಿಂದ ಹೊರಗಡೆ ತಂದು ಹಗ್ಗ ಹಾಕಿ ಎಲ್ಲ ಕ್ಲೀನಾಗಿ ಕಟ್ಕೊತಾ ಇದ್ದೀವಿ. ಕ್ಲೀನಾಗಿ ದೇವರೆಲ್ಲ ಕಟ್ಕೊಂಡು ದೇವಸ್ಥಾನ ಮುಂದೆ ಒಂದು ಸತಿ ಪೂಜೆ ಮಾಡ್ಕೊಂಡು ಇವಾಗ ದೇವ್ರನ್ನ ಎತ್ಕೊಂಡಿದ್ದೀವಿ. ಇವಾಗ ದೇವರಿಗೆ ಗಂಗೆ ಪೂಜೆ ಮಾಡಬೇಕು. ನಾವೆಲ್ಲಿ ಗಂಗೆ ಪೂಜೆ ಮಾಡ್ತೀವೋ ಅಲ್ಲಿ ದೇವ್ರನ್ನ ತಗೊಂಡು ಬಂದಿದ್ದೀವಿ. ದೇವ್ರನ್ನ ಕೆಳಗೆ ಇಳಿಸ್ಬೇಕು. ಚಾಪೆ ಮತ್ತು ಪಂಚೆ ಹಾಕ್ಬಿಟ್ಟು ಅದ್ರ ಮೇಲೆ ದೇವ್ರನ್ನ ಕೆಳಗೆ ಇಳಿಸ್ಬೇಕಾಗಿರೋದು. ಸೊ ಚಾಪೆ ಮತ್ತು ಪಂಚೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಚಾಪೆ ಮತ್ತು ಪಂಚೆ ಬಂದಮೇಲೆ ದೇವ್ರನ್ನ ಇಳಿಸ್ಬಿಟ್ಟು ಕೆಳಗಡೆ ಗಂಗೆ ಪೂಜೆ ಮಾಡಬೇಕು. ಇವಾಗ ಪೂಜಾರಪ್ಪನವರು 5 ಸಣ್ಣ ಕಲ್ಲುಗಳನ್ನೆಲ್ಲ ಸ್ಥಾಪನೆ ಮಾಡ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಾಕಿ ಗಂಗೆ ಪೂಜೆನ ಶುರು ಮಾಡ್ತವ್ರೆ. ಮತ್ತು ಅಲ್ಲಿ ಬಿಂದಿಗೆಯಲ್ಲಿ 5 ಥರ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಪೂಜಾರಪ್ಪನವರಿಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸ್ತಾರೆ. 5 ಥರ ನೀರು ಯಾವುದ್ಯಾವುದಂದರೆ ಅರಿಶಿನ ಕುಂಕುಮ, ಹಾಲು ಗಂಜಲ ಮತ್ತು ಮಾಮೂಲಿ ವಾಟರ್, ಅದನ್ನು 5 ಮಿಕ್ಸ್ ಮಾಡಿಬಿಟ್ಟು ಪೂಜಾರಪ್ಪನವರಿಗೆ ಇವಾಗ ತಣ್ಣೀರಲ್ಲಿ ಸ್ನಾನ ಮಾಡಿಸ್ತವ್ರೆ. ಗಂಗೆ ಪೂಜೆ ಎಲ್ಲ ಮಾಡಿ ಬಿಂದಿಗೆಯಲ್ಲಿ ಗಂಗೆನ ತುಂಬ್ಕೊಬಂದು ದೇವ್ರ ಹತ್ರ ಇಟ್ಕೊಂಡು ಪೂಜಾರಪ್ಪನವರು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತವ್ರೆ. ಇವಾಗ ದೇವ್ರಿಗೆ ಸುತ್ತಲೂ ತೆರೆ ಹಾಕ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತವ್ರೆ. ದೇವ್ರಿಗೆ ಪೂಜೆ ಮಾಡಿದಾದ್ಮೇಲೆ ಆರೆಗೆಲ್ಲ ಪೂಜೆ ಮಾಡ್ತಾರೆ. ಇವಾಗ ಇಲ್ಲಿ ಗಂಗೆ ಪೂಜೆ ಮಾಡ್ಕೊಂಡು ದೇವರು ಮತ್ತು ಗಂಗೆನ ಎತ್ಕೊಂಡು ದೇವಸ್ಥಾನ ತವ ಹೋಗ್ತಾ ಇದ್ದೀವಿ. ದೇವಸ್ಥಾನ ತಕ ಹೋಗೋವರೆಗೂ ದೇವ್ರನ್ನ ಮತ್ತು ಗಂಗೆನ ಪೂಜೆ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ. ಊರು ತುಂಬ ಲೈಟಿಂದ ತುಂಬಿರಲಿ ಅಂತ ಸೀರಿಯಲ್ ಸೆಟ್ಟು ಊರು ತುಂಬ ಹಾಕಿದ್ದೀವಿ. ಅಲ್ಲಲ್ಲಿ ದೇವ್ರು ಎತ್ಕೊಂಡು ಹೋದಾಗ ಲೈಟ್ ಟಚ್ ಆಗುತ್ತೆ ಅಂತ ಕೆಳಗೆ ಇಳಿಸೋದು, ಮೇಲೆ ಎತ್ತೋದು ಹೆವಿ ಹಿಂಸೆ ಆಗ್ತಿದೆ. ದೇವರು ಎತ್ತಿ ಕಡ್ದಾಗಿಂದ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಊರಾಗೆ 2 ಮನೆ ತವ ಪೂಜೆ ಮುಗಿಸ್ಕೊಂಡು ದನಿನ್ ಮಾರಮ್ಮ ದೇವಸ್ಥಾನ ಹತ್ರ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ನಮ್ಮ ದೇವರು ಸಿಕ್ಕಾಪಟ್ಟೆ ತೂಕ ಇದೆ, ಬೆವರೆಲ್ಲ ಕಿತ್ಕೊಂಬರ್ತಿದೆ ನೋಡಿ. ದನಿನ್ ಮಾರಮ್ಮ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಮೊದಲನೇ ಆರತಿನ ಕರ್ಕೊಂಬರ್ತಿದ್ದಾರೆ. ಎರಡನೇ ಆರತಿ ಆಗಿರೋ ನಮ್ಮನೆ ಆರತಿನ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತು ಒಟ್ಟು ಈ ಸತಿ ನಮ್ಮ ಮನೆಯಿಂದ 3 ಆರತಿಗಳಿದ್ದಾವೆ. ಅದರಲ್ಲಿ 2 ಆರತಿ ಇವಾಗ ಹೋಗ್ತಿದೆ, ಇನ್ನೊಂದು ಆರತಿ ಲೇಟಾಗಿ ಹೋಗುತ್ತೆ. ಇವಾಗ ಎಲ್ಲರ ಮನೆ ಆರತಿನ ಒಂದೇ ಸತಿ ಕರ್ಕೊಂಡು ಬರ್ತಿದ್ದಾರೆ ನೋಡ್ರಿ. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಎರಡು. ಇವಾಗ ಎಲ್ಲರೂ ಅವ್ರವ್ರ ಆರತಿಗಳನ್ನ ದೇವಸ್ಥಾನ ಹತ್ರ ಇಕ್ತವ್ರೆ. ಇವಾಗ ದೇವ್ರನ್ನ ಕುಣ್ಸೋದಕ್ಕೆ ರೆಡಿ ಆಗ್ತವ್ರೆ. ಹೆಂಗೆ ಕುಣಿಸ್ತಾರೆ ಅಂತ ತೋರಿಸ್ತೀನಿ ಬನ್ನಿ.
ದೇವರಿಗೇನೋ ಚೆನ್ನಾಗಿ ಕುಣಿಸಿರೋ ಏಟಿಗೆ ದೇವ್ರಿನ ತಲೆ ಮೇಲಿರೋ ಛತ್ರಿ ಮತ್ತು ಹೂವಿನ ದಿಂಡುಗಳೆಲ್ಲ ಲೂಸ್ ಆಗೋಯ್ತು. ಅದಕ್ಕೆ ಇವಾಗ ಕುಣಿಸ್ತಾ ಇದ್ದಿದ್ದ ದೇವ್ರನ್ನ ನಿಲ್ಲಿಸ್ಬಿಟ್ಟು ಹೂವಿನ ಹಾರ ಮತ್ತು ಛತ್ರಿಗಳನ್ನೆಲ್ಲ ಸರಿ ಮಾಡ್ತಾ ಇದ್ದೀವಿ. ಹಂಗೋ ಹಿಂಗೋ ಸಾಹಸ ಮಾಡಿ ಛತ್ರಿನ ಟೆಂಪ್ರವರಿಯಾಗಿ ಸರಿ ಮಾಡೋರೆ. ಇವಾಗ ಮತ್ತೆ ದೇವ್ರನ್ನ ಕುಣಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆದರೆ ನಾವು ಆರತಿ ದಿನ ದೇವ್ರನ್ನ ಕುಣಿಸೋದಿಲ್ಲ. ಆದರೆ ಹುಡುಗರು ಪರವಾಗಿಲ್ಲ, ಇದೊಂದು ಸತಿ ಕುಣಿಸ್ಲಿ ಅಂತ ಹೇಳ್ತವ್ರೆ. ಇವಾಗ ಆರತಿ ಮತ್ತು ದೇವರು ದನಿನ್ ಮಾರಮ್ಮ ದೇವಸ್ಥಾನ ಹತ್ರ ಹೋಗೈತೆ. ನಾನು ನಮ್ಮ ಅಣ್ಣ ಕೋಳಿ ತಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ದನಿನ್ ಮಾರಮ್ಮ ಮತ್ತು ಮಾರಮ್ಮಂಗೆ ಕೋಳಿ ಕುಯ್ಬೇಕು. ಮರಿ ಕಡಿಯೋಕ್ಕೆ ಮಚ್ಚೆಲ್ಲ ರೆಡಿ ಮಾಡ್ಕೊಂಡು ನಿಂತ್ಕೊಂಡವ್ರೆ ನೋಡಿ. ಮತ್ತು ಇಲ್ಲಿ ಮಾರಮ್ಮ ತಾಯಿದು ಆರತಿ ಎಲ್ಲ ಇಲ್ಲೇ ಇದೆ. ಮಾರಮ್ಮ ತಾಯಿಗೆ ಕೋಳಿ ಕುಯ್ಯೋರೆಲ್ಲ ಇಲ್ಲೇ ಕುಯ್ಯೋದು. ಇವಾಗ ಪೂಜಾರಪ್ಪ ಎಲ್ಲ ಕೋಳಿ ಮೇಲೆ ಮೈ ಒದರ್ಸೋಕ್ಕೆ ತೀರ್ಥ ಹಾಕ್ತವ್ರೆ. ಮತ್ತು ಕೋಳಿ ಕುರಿ ಎಲ್ಲ ಕುಯ್ಯೋದು ಕಡಿಯೋದು ಯೂಟ್ಯೂಬಲ್ಲಿ ತೋರಿಸೋ ಆಗಿಲ್ಲ. ಅದಕ್ಕೆ ಅವನ್ನೆಲ್ಲ ಶೂಟ್ ಮಾಡ್ತಾ ಇಲ್ಲ. ದನಿನ್ ಮಾರಮ್ಮ ಮತ್ತು ಮಾರಮ್ಮ ಹತ್ರ ಮಾಡಬೇಕಾಗಿರೋ ಆರತಿ ಪೂಜೆ ಎಲ್ಲ ಮಾಡ್ಕೊಂಡು ಅಲ್ಲಿ ಕುಯ್ಬೇಕಾಗಿರೋ ಕೋಳಿ ಕುರಿ ಎಲ್ಲ ಕುಯ್ದು ಇವಾಗ ಶಿವಲಿಂಗ ಸ್ವಾಮಿದು ಆರತಿ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಇವಾಗ ಹೋಗ್ತಿರೋ ಆರತಿ ಶಿವಲಿಂಗ ಸ್ವಾಮಿದು. ಆಗಲೇ ಹೋಗಿದ್ದು 2 ಆರತಿ ದನಿನ್ ಮಾರಮ್ಮ ಮತ್ತು ಮಾರಮ್ಮಂದು. ನಾವು ಪ್ರತಿ ವರ್ಷ 2 ಆರತಿ ಮಾಡ್ತಿದ್ವಿ. ಈ ವರ್ಷನೇ 3 ಆರತಿ ಮಾಡಿರೋದು ಮಾರಮ್ಮಂದು ಹೊಸದಾಗಿ. ಇವ್ರು ನೋಡ್ರಿ ಟಮಟೆ ಕಿತ್ಕೊಂಡು ಹೋಗೋ ರೇಂಜಲ್ಲಿ ಟಮಟೆನ ಹೊಡೆದಿದ್ದಾರೆ. ಇವಾಗ ದೇವಸ್ಥಾನ ಮುಂದೆ ಎಲ್ಲರ ಮನೆಯದು ಮರಿಗಳ್ನ ಕಡಿತಾರೆ. ಕಡಿಯೋದಕ್ಕೆ ಮಚ್ಚ ರೆಡಿ ಮಾಡ್ಕೊಂಡು ನಮ್ಮ ಹರೀಶ್ ಅಣ್ಣವರು ನಿಂತಿದ್ದಾರೆ. ಇವಾಗ ದೇವ್ರ ಜೊತೆ ಆರತಿಗಳನ್ನೆಲ್ಲ ಕರ್ಕೊಂಡು ದೇವಸ್ಥಾನನ ಪ್ರದಕ್ಷಿಣೆ ಹಾಕೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಆರತಿ ಜೊತೆ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕಿ ದೇವರಿಗೆಲ್ಲ ಪೂಜೆ ಮಾಡಿ ಇವಾಗ ದೇವ್ರನ್ನ ಒಳಗಡೆ ಇಕ್ತಾ ಇದ್ದೀವಿ. ಇವಾಗ ಮರಿಗಳನ್ನ ಹೊಲಿಯೋದಕ್ಕೆ ಎಲ್ಲ ದೇವಸ್ಥಾನ ತವ ತಂದವ್ರೆ. ಏನಕ್ಕೆ ದೇವ್ರನ್ನ ಮರಿ ಹೊಲಿಯೋ ಮುಂಚೆ ಇಳಿಸಿದ್ವಿ ಅಂದರೆ ನಾವು ಮರಿನ ಹೊಡೆಯೋದು ಮಾರಮ್ಮಂಗೆ, ಶಿವಲಿಂಗ ಸ್ವಾಮಿಗಲ್ಲ. ಅದಕ್ಕೆ ಶಿವಲಿಂಗ ಸ್ವಾಮಿ ದೇವ್ರನ್ನ ಒಳಗಡೆ ಇಳಿಸಿ ಅದಕ್ಕೆ ತೆರೆ ಹಾಕ್ಬಿಟ್ಟು ಈಚೆಗಡೆ ಮಾರಮ್ಮಂಗೆ ಮರಿ ಹೊಡಿತೀವಿ. ಇವಾಗ ಪೂಜಾರಪ್ಪನವರು ಒಳಗಡೆ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಮರಿಗಳಿಗೆ ಬಂದು ತೀರ್ಥ ಹಾಕ್ತಿದ್ದಾರೆ ಮೈನ ಒದರ್ಸೋದಕ್ಕೆ. ಮೈಯೆಲ್ಲ ಒದ್ರಿದಾದ್ಮೇಲೆ ಮರಿಗಳನ್ನ ಕಡಿತಾರೆ. ಸೊ ಇಲ್ಲಿಗೆ ಈ ಲಾಗ್ ಎಂಡ್ ಆಗುತ್ತೆ. ಸೊ ಗೈಸ್, ಈ ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.